ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ತಳಪತಿ ವಿಜಯರವರು ಕೂಡ ರಾಜಕೀಯಕ್ಕೆ ಬಂದಿದ್ದಾರೆ. ಪವನ್ ಕಲ್ಯಾಣ್ ಕೂಡ ಹಿಂದೆ ರಾಜಕೀಯಕ್ಕೆ ಬಂದಿದ್ರು, ಈಗಲೂ ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಉಪೇಂದ್ರ ಅವರು ಸರ್ ಕೂಡ ನೀವು ನೋಡಿರ್ಬೋದು. ಅವರು ಕೂಡ ಪ್ರಜಾಕೀಯ ಓಪನ್ ಮಾಡಿ ಅವರು ಕೂಡ ನಮ್ಮ ಕರ್ನಾಟಕದ ರಾಜಕೀಯಕ್ಕೆ ಬಂದಿದ್ದಾರೆ, ಇಳಿದಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಇವ್ರು ಮೂರು ಜನರ ಕಾನ್ಸೆಪ್ಟ್ ಏನಿದೆ ಮತ್ತು ಅವ್ರ ಪಕ್ಷಗಳು ಯಾವ್ಯಾವು ಹೇಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳ್ತೀನಿ ನೋಡಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ನಮ್ಮ ಚಾನಲ್ ಕೂಡ ಫಾಲೋ ಮಾಡಿ, ಫೇಸ್ಬುಕ್ ಪೇಜನ್ನು ಕೂಡ, ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮಗೇನಿಸುತ್ತೆ ಕೂಡ. ಯಾಕೆಂದರೆ ವೀಡಿಯೋಗಳು ತುಂಬ ಲೆಂತ್ ಆಗಿರೋದ್ರಿಂದ ದಯವಿಟ್ಟು ಕೊನೆಯವರೆಗೂ ನೋಡಿ, ನಿಮಗೇನಿಸುತ್ತೆ ನೋಡಿ. ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಭಾವ ಹೇಗೆ ಬೀರ್ತಾ ಇದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಗೊತ್ತಿದೆ ನೋಡಿ. ತಮಿಳುನಾಡು ಮುನ್ನಡೆಯಲ್ಲಿದೆ, ಕರ್ನಾಟಕ ಏಕೆ ಹಿನ್ನಡೆಯಲ್ಲಿದೆ. ಆದರೆ ಅದಕ್ಕೆ ಕಾರಣ ಏನು, ಪಕ್ಷಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿಲ್ಲದೆ ಇರ್ಬೋದು. ಕೆಲವ್ರು ಗೊತ್ತಿರ್ಬೋದು ನೋಡಿ. ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಹಾಗೂ ಕೇರಳದಲ್ಲಿ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಹೇಗಿದೆ? ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಯಶಸ್ಸು ಸಿಗದೇ ಇರ್ತಕ್ಕಂಥ ಕಾರಣ ಏನು? ನೀವೆಲ್ಲ ಅನ್ಕೋಬೋದು ಪ್ರಾದೇಶಿಕ ಪಕ್ಷ ಅಂದರೆ ಯಾವುದು ಅಂತ ಕೇಳ್ಬೋದು. ಈಗ ನೀವು ನೋಡಿರ್ಬೋದು, ನಮ್ಮ ಕರ್ನಾಟಕದಲ್ಲಿ JDS ಪ್ರಾದೇಶಿಕ ಪಕ್ಷ, ಅದು ರಾಷ್ಟ್ರೀಯ ಪಕ್ಷ ಅಲ್ಲ. ಪಕ್ಷಗಳಲ್ಲಿ ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷ ಅಂತ ಎರಡು ವಿಧಗಳು ಬರುತ್ತೆ. ಇದು ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇವೆಲ್ಲ ನೋಡಿ. ದಕ್ಷಿಣ ಭಾರತದ ಎರಡು ಪ್ರಮುಖ ರಾಜ್ಯಗಳಾದ ತಮಿಳುನಾಡು ಹಾಗೂ ಕೇರಳಗಳಲ್ಲಿ 2026ನೇ ಸಾಲಿನ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಈ ಬಾರಿ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಸದ್ದು ಮಾಡ್ತಿದ್ದಾವೆ. ಮತ್ತು ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳಗಳಲ್ಲಿ ಕರ್ನಾಟಕ ಪಕ್ಷಗಳ ಪರಿಸ್ಥಿತಿ ಈಗ ತುಂಬ ಹದಗೆಟ್ಟು ನಿಂತಿದೆ ನೋಡಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಯಶಸ್ಸು ಸಿಗದೇ ಇರೋದಕ್ಕೆ ಕಾರಣ ಏನು? ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಈ ಪರಿಸ್ಥಿತಿಗೆ ಯಾವ ರೀತಿ ಕಾರಣ ಆಗಿದೆ ನೋಡಿ. ಕರ್ನಾಟಕದ ಹೊಸ ಪ್ರಾದೇಶಿಕ ಪಕ್ಷಗಳು ಯಾವುವು ಏನೋ ಒಂದು ಸಂಪೂರ್ಣ ವಿವರ ಈಗ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡಿ, ಏನಂತಂದರೆ ತಳಪತಿ ವಿಜಯರವರೀಗ ಒಂದು ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ. ಬಟ್ ಏನಂತಂದರೆ ತಳಪತಿ ವಿಜಯವರು ಕಾಲಿಟ್ಟಿರ್ತಕ್ಕಂಥದ್ದು ಒಳ್ಳೆಯದೇ ಇಲ್ಲ ಅಂತಲ್ಲ, ಆದರೆ ಅವರ ಒಂದು ಪಕ್ಷ ಯಾವುದು, ಯಾವ ರೀತಿ ಹೋಗ್ತಾ ಇದೆ, ಮತ್ತು ಪಕ್ಷಕ್ಕೆ ನಿಜವಾಗ್ಲೂ ಗೆದ್ದೇ ಬಿಡ್ತಾರೆ. ಸಿನಿಮಾ ಬಿಟ್ಟು ಏನಕ್ಕೆ ರಾಜಕೀಯಕ್ಕೆ ಬರ್ತಾರೆ? ಮತ್ತು ಇವ್ರು ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ. ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಏನಕ್ಕೆ ಬಂದರು ನೀವೆಲ್ಲರೂ ಕೂಡ ನೀವು ಕೇಳ್ಬೋದು. ಜನನಾಯಕ ಆಗ್ತಾಯಿದ್ದಾರೆ ತಳಪತಿ ವಿಜಯರವರು. ಯಾಕೆಂತಂದರೆ ತಳಪತಿ ವಿಜಯರವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ರಾಜಕೀಯ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾದಲ್ಲೇನೋ ಒಂದು ಅಚೀವ್ಮೆಂಟ್ ಸಾಯಿತು. ಬಟ್ ರಾಜಕೀಯದಲ್ಲೂ ಒಂದು ನೋಡೋಣ ಏನು ಮಾಡ್ಬೋದು ಅಂತ ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದಿದ್ದಾರೆ. ಈಗ ಅವರು ರಾಜಕೀಯಕ್ಕೆ ತಮ್ಮ ಒಂದು ಬರ್ತಡೇ ದಿನವೇ ಏನೋ ಒಂದು ಭವಿಷ್ಯವನ್ನು ನೋಡ್ಕೊಂಡಿದ್ರಂತೆ ಅವರೇ. ಬಟ್ ಚುನಾವಣೆ ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ಬೋದು ಅಂತ ಕೂಡ ನೋಡಿ, ಏನಾಗುತ್ತೆ ಅಂತ ಅನ್ನೋದು ಕೂಡ ಈಗ ಬಿಡಿಸಿ ಹೇಳ್ತೀನಿ ನೋಡಿ. ತ್ರಿಷಾ ಅವರ ಒಂದು ಬರ್ತಡೇ ದಿನ ದಳಪತಿ ವಿಜಯರವರು ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಇಬ್ಬರ ರಿಲೇಷನ್ಶಿಪ್ ವದಂತಿಗೆ ಪುಷ್ಟಿ ನೀಡಿದರೆ ತಾಯಿ ಉಮಾ ಅವರು ಪುಷ್ಟಿಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಚುನಾವಣೆಗೂ ಮುನ್ನ ತಳಪತಿ ವಿಜಯ್ ಅವರು ಚುನಾವಣೆಗೂ ಮೊದಲೇ ಡಿವೋರ್ಸ್ ಪಡ್ಕೊಂಡು ಚುನಾವಣೆ ಮುಗಿದ ಕೂಡಲೇ ನಟಿ ತ್ರಿಷಾ ಅವರು ಈ ರೀತಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು, ಮದುವೆ ಆಗ್ತಾರೆ ಎಂಬ ಒಂದು ಸಂಶಯವನ್ನು ಕಾಣ್ಕೊಂಡಿದ್ರಂತೆ. ಬಟ್ ಏನಂತಂದರೆ ಇವ್ರದ್ದು ಒಂದು ಪರ್ಸ್ನಲ್ ವಿಷಯ ಎಲ್ಲ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಏನಂತಂದರೆ ರಾಜಕೀಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ. ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಗದ್ದಲದ ನಡುವೆ TVK ಅಧ್ಯಕ್ಷ ಹಾಗೂ ನಟ ದಳಪತಿ ವಿಜಯ್ ಅವರ ಒಂದು ಡಿವೋರ್ಸ್ ಮತ್ತು ಮದುವೆ ವಿಚಾರ ಭಾರೀ ಸುದ್ದಿ ಆಗ್ತಾ ಇದೆ. ಏಪ್ರಿಲ್ 23ರಂದು ತಮಿಳುನಾಡಿನ 234 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಈಗ ಏಪ್ರಿಲ್ 23 234 ಕ್ಷೇತ್ರಗಳಲ್ಲಿ ಅಂದರೆ ನೋಡಿ, ದಳಪತಿ ವಿಜಯ್ ಅವರ ಒಂದು TVK ಪಕ್ಷಗಳು ಅಂತ ನಾವೇನು ಕರಿತೀವಿ, ಎಲ್ಲ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ನಿರ್ಧಾರ ಮಾಡಿದ್ದಾರೆ. ಈ ಮಧ್ಯೆ ವಿಜಯ್ ಅವರು ಚುನಾವಣೆಗೂ ಮೊದಲೇ ಡಿವೋರ್ಸ್ ಪಡ್ಕೊಂಡು ಚುನಾವಣೆ ಮುಗಿದ ಕೂಡಲೇ ನಟಿ ತ್ರಿಷಾ ಕೃಷ್ಣನ್ ಜೊತೆ ಮದುವೆ ಆಗ್ತಾರಾ ಎಂಬ ಒಂದು ಸಂಶಯ ಕೂಡ ಕಾಣ್ತಾ ಇದೆ. ಬಟ್ ವಿಜಯ್ ಅವರ ಪತ್ನಿ ಸಂಗೀತಾ ವಿಜಯಗೆ ನಟಿ ಜೊತೆ ಅಕ್ರಮ ಸಂಬಂಧ ಇತ್ತು ಮತ್ತು ಕೌಟುಂಬಿಕ ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಅಂತ ಕೂಡ ಈಗಾಗಲೇ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಸಂಗೀತ ಸಲ್ಲಿಕೆ ಮಾಡಿರುವ ಡಿವೋರ್ಸ್ ಅರ್ಜಿ ವಿಚಾರಣೆ ಕುಟುಂಬ ನ್ಯಾಯಾಲಯದಲ್ಲಿ ಡಿವೋರ್ಸ್ ಏಪ್ರಿಲ್ 20ರಂದು ನಡೆಯಲಿದೆ ಎಂದು ಕೂಡ ಹೇಳ್ಕೊಂಡ್ರು. ಬಟ್ ನೋಡಿ, ವಿಚಾರಣೆ ಮುಗಿದ 3 ದಿನಕ್ಕೆ ಏಪ್ರಿಲ್ 23ರಂದು ತಮಿಳುನಾಡಲ್ಲಿ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಇಲ್ಲಿಗೆ ಹಾಜರಿ ಆಗ್ತಾ ಇಲ್ಲ ವಿಜಯ್ ಅವರು. ಬಟ್ ಏನಂತಂದರೆ ಒಂದು ಪ್ರಶ್ನೆ ಕೂಡ ಎಲ್ಲರೂ ಕೂಡ ಕಾಡುತ್ತೆ, ಈ ವಿಚಾರಣೆಯನ್ನು ಮುಂದಕ್ಕೆ ಹಾಕಿಕೊಳ್ಳುವಂತೆ ಮನವಿ ಮಾಡ್ಬೋದು. ಇನ್ನು ಮೇ 24 ತ್ರಿಷಾ ಜನ್ಮದಿನ, ಇದೇ ದಿನದಂದು ತಮಿಳುನಾಡು ಚುನಾವಣೆ ಫಲಿತಾಂಶ ಮತ್ತು ಹೊರಬೀಳಲಿದೆ ಅಂತಕ್ಕಂಥದ್ದು ಅವರೊಂದು ವಿಶೇಷ. ಈ ದಿನ ವಿಜಯ್ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ವಿಜಯ್ ಸ್ಪರ್ಧೆ ಮಾಡ್ತಾರೆ. ಒಂದೊಮ್ಮೆ ಅವರು ಗೆಲುವು ಕಂಡ್ರೆ ಮುಂದಿನ CM ಆಗಿ ವಿಜಯ್ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ತ್ರಿಷಾ ಅವರ ಒಂದು ಕನಸಾಗಿತ್ತಂತೆ. ಬಟ್ ಆದರೂ ಕೂಡ ನೀವೆಲ್ಲ ಕೂಡ ನೋಡಿರ್ಬೋದು ತ್ರಿಷಾ ಅವ್ರನ್ನ
ನಮ್ಮ ಅಪ್ಪು ಸರ್ ಸಿನಿಮಾದಲ್ಲಿ ಪವರ್ ಸ್ಟಾರ್ ಅಂತಕ್ಕಂಥ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಅಭಿನಯವನ್ನು ಮಾಡಿರ್ತಾರೆ. ಬಟ್ ಏನಂತಂದರೆ ಇವರ ಒಂದು ರಾಜಕೀಯ ಎಲ್ಲಿ ಹೋಗ್ತಾ ಇದೆ ಅಂತ ಕೂಡ ನೀವು ಕೇಳ್ಬೋದು. ನೋಡಿ, ಪವನ್ ಕಲ್ಯಾಣ್ ಅವರವರ ಆಂಧ್ರದಲ್ಲಿ ರಾಜಕೀಯ ಹೇಗಿದೆ, ನಮ್ಮ ಕರ್ನಾಟಕದಲ್ಲಿ ಉಪ್ಪಿ ಸರ್ನ ರಾಜಕೀಯ ಹೇಗಿದೆ. ಈಗ ನೋಡಿ, ಉಪ್ಪಿ ಸರ್ ರಾಜಕೀಯ ಅಂತಂದರೆ ನೀವು ನೋಡ್ಬೋದು. ನೋಡಿ, ನಟ ಚಂದ್ರಶೇಖರನ್ ಜೋಸೆಫ್ ವಿಜಯ್ ಅಂತಕ್ಕಂಥ ಇವರ ಮೂಲ ಹೆಸರು. ತಮಿಳಿಗ ವೆಟ್ರಿ ಕಳಗಂ ಅಂತಕ್ಕಂಥ ಪಕ್ಷವು ಈ ಬಾರಿ ವಿಧಾನಸಭಾ ಚುನಾವಣಾ ಅಖಾಡ ಪ್ರವೇಶಿಸಿದ್ದರಿಂದ ರಾಜ್ಯ ರಾಜಕೀಯದೊಂದಿಗೆ ಬೆಸೆದುಕೊಂಡಿರುವ ಒಂದು ಸಿನಿಮಾ ಜೊತೆಗಿನ ಸಂಬಂಧ ಮರುಜೀವ ಬಂದಂತಾಗಿದೆ ಅಂತ ಹೇಳ್ಬೋದು. ಬಟ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು 2021ರಲ್ಲಿ ರಾಜಕೀಯ ಪ್ರವೇಶಿಸಲಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಸುಳ್ಳಾಯಿತು ಅಂತ ಕೂಡ ಹೇಳಿದರು. ಹೀಗಾಗಿ ಈ ವರ್ಷದ ವಿಧಾನಸಭಾ ಚುನಾವಣೆಗೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅಂತಕ್ಕಂಥ ಒಂದು ಪಕ್ಷ ಬರುತ್ತೆ. ದ್ರಾವಿಡ ಮುನ್ನೇತ್ರ ಕಳಗಂ ಅಂತಕ್ಕಂಥ DMK ನಡುವಣ ಹೋರಾಟಕ್ಕೆ ಸೀಮಿತವಾಗಬೇಕಾಗುತ್ತೆ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಮುಂದೆ ಎಲೆಕ್ಷನ್ ಅಂತಕ್ಕಂಥದ್ದು, ಎಲೆಕ್ಷನ್ ನಿಲ್ಲೋದು ನೋಡಿ, ಜಯಲಲಿತಾ ಹಾಗೂ 2018ರಲ್ಲಿ ಕರುಣಾನಿಧಿ ಅಂತಕ್ಕಂಥವ್ರು ತೀರ್ಕೊಂಡ ನಂತರ ಆ ಎರಡೂ ಪಕ್ಷಗಳನ್ನು ಸಿನಿಮಾ ರಂಗದೊಂದಿಗೆ ತುಸು ದೂರಬಹುದೇ ಅಂತ ನಮ್ಮದಾದ ಒಂದು ವ್ಯಕ್ತಿಗಳು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ವಿಜಯ್ ಅವರ ಒಂದು ರಾಜಕೀಯ ಪ್ರವೇಶವು ದಕ್ಷಿಣ ರಾಜ್ಯದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ ಅಂತ ಹೇಳ್ಬೋದು. ನೋಡಿ, ರಾಜಕೀಯ ಅಂತಕ್ಕಂಥದ್ದು ಅವ್ರದ್ದು ನೀವು ನೋಡಿರ್ಬೋದು. TVK ಅಂತಕ್ಕಂಥ ಒಂದು ಪಕ್ಷ, TVKಗೆ ಮೊದಲ ಒಂದು ಪರೀಕ್ಷೆಯಷ್ಟು ಇನ್ನಷ್ಟು ತುಂಬ ಎದುರಾಗ್ತಲಿದೆ ಅಂತ ಹೇಳ್ಬೋದು. ನೋಡಿ, ಸಿನಿಮಾ ರಂಗದ ಈಗ ತುಂಬ ಸಿನಿಮಾ ರಂಗದಲ್ಲಿ ತುಂಬ ಹೆಸರು ಮಾಡಿದ್ರು. ನಂತರ ರಾಜಕೀಯಕ್ಕೆ ಬಂದು ಈಗ ಇನ್ನೊಂದಷ್ಟು ಹೆಸರನ್ನು ಮಾಡೋಣ ಅಂತ ಕೂಡ ಬಂದಿದ್ದಾರೆ. ಅವನ್ನೆಲ್ಲ ವಿಜಯ್ ಗಟ್ಟಾಗಿ ಅಲ್ಲೆಲ್ಲ ಒಂದು ಅಲ್ಲೆಗಳೆದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಬಡವರಾಗಿ ಹೋರಾಡುವ ಭ್ರಷ್ಟರನ್ನು ಹಣಿಯುವ ಒಂದು ನ್ಯಾಯಕ್ಕಾಗಿ ಕೆಲಸ ಮಾಡುವ ನಾಯಕನ ಪಾತ್ರಗಳಲ್ಲಿ ತೆರೆಯ ಮೇಲೆ ಮಿಂಚಿರುವ ವಿಜಯ್ಗೆ ಅವರು ಯುವಕರ ಕಣ್ಮಣಿ, ಜನನಾಯಕ ಇಮೇಜ್ ತಂದುಕೊಟ್ಟಿವೆ ಅಂತ ಕೂಡ ಹೇಳ್ಬೋದು. ಅದೇ ಜನಪ್ರಿಯತೆ ಮುಂದುವರಿಸುವ ತವಕದಲ್ಲಿ ವಿಜಯ್ ಇದ್ದಾರೆ. ರಾಜಕೀಯ ಕಥಾ ಹಂದರದ ಜನನಾಯಕನ್ ಸಿನಿಮಾ ಮತ್ತು ಅವರ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲೇ ತೊಡಗಿಸಿಕೊಳ್ಳುವ ಒಂದು ಮೊದಲೇ ತೆರೆ ಕಾಣಲಿತ್ತು ಅಂತ ಹೇಳ್ಬೋದು. ಬಟ್ ಏನಂತಂದರೆ ಪವನ್ ಕಲ್ಯಾಣ್ ಅವ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಬಟ್ ನಮ್ಮ ಅದರಲ್ಲೂ ಕೂಡ ಪವನ್ ಕಲ್ಯಾಣ್ ಥರನೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಉಪ್ಪಿ ಸರ್ ಕೂಡ ಒಂದು ಪ್ರಜಾಕೀಯ ಬರ್ತಾ ಇದೆ. ಉಪ್ಪಿ ಸರ್ ಪ್ರಜಾಕೀಯ ನೀವೆಲ್ಲ ಕೂಡ ಕೇಳಿರ್ಬೋದು. ಉಪ್ಪಿ ಸರ್ದು ಕೂಡ ಪ್ರಜಾಕೀಯ ಕಾನ್ಸೆಪ್ಟು, ಪ್ರಜಾಕೀಯ ಒಂದು ಆ್ಯಪನ್ನೇ ಬಿಡ್ತಾ ಇದ್ದಾರೆ. ಆ್ಯಪನ್ನು ಬಿಟ್ಟು ಜೊತೆಗೆ ಆ ಆ್ಯಪನ್ನು ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಪ್ರಜಾಕೀಯ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಮನೆಗೂ ನಾನು ಬರಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ನಿಮಗೆ ಆ್ಯಪಲ್ಲಿ ಸಿಕ್ಬಿಡುತ್ತೆ. ಯಾಕೆಂದರೆ ಮನೆ ಬಾಗಿಲು ಬಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ, ನಮ್ಮ ಕೆಲಸಕ್ಕೂ ಕೂಡ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಒಂದು ಆ್ಯಪನ್ನು ಕೂಡ ಪ್ರಜಾಕೀಯ ಆ್ಯಪನ್ನು ಬಿಟ್ಟಿದ್ದಾರೆ. ಅದು ಏಪ್ರಿಲ್ 1 3 ದಿನ ಬಿಟ್ಟಿದ್ದಾರೆ. 3 ದಿನನೇ ಆ್ಯಪನ್ನು ಬಿಡಿ ಹಾಕ್ಬಿಟ್ರು ಅಂತಂದರೆ ಇದು 3 ದಿನ ಅಲ್ಲ, ಬುದ್ಧಿವಂತರ ದಿನ ಅಂತ ಆಚರಿಸ್ಕೊಳ್ಳಿ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಕೂಡ ಬುದ್ಧಿವಂತರೆ, ನೀವು ಕೂಡ ಪ್ರಜಾಕೀಯದ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕೂಡ ಬುದ್ಧಿವಂತರ ಆಗ್ತೀರಿ ಅಂತಕ್ಕಂಥದ್ದು ಉಪ್ಪಿ ಸರ್ ಕೂಡ ಒಂದು ಅಭಿಪ್ರಾಯ. ಯಾಕೆಂದರೆ ಪ್ರಜಾಕೀಯ ಆ್ಯಪಲ್ಲಿ ನಮ್ಮದೇ ಒಂದು ಕಾನ್ಸೆಪ್ಟ್ ಅದೇನಿದೆ ಬಿಟ್ಟಿದ್ದೀವಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮದೇ ಒಂದು ರಿಯಲ್ ಪ್ರಜಾಕೀಯ ಅನ್ನೋ ಒಂದು ಆ್ಯಪನ್ನು ಬಿಟ್ಟಿದ್ದೀವಿ. ಇಲ್ಲಿ ಪ್ರಜ್ಞಾವಂತ ಒಂದು ಜನತಾ ಪಕ್ಷ ಅಂತ, ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಅಂತ ಕೂಡ ಅದನ್ನು ಒಂದು ಮೀನಿಂಗಲ್ಲಿ ಕರೆಯುವುದು. ಬಟ್ ಏನಂತಂದರೆ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ರೆ ಉಪ್ಪಿ ಸರ್ ಅಂತ ಹೇಳ್ಬೋದು. ಆದರೆ ಮುಂದೆ ಹೋಗ್ತಾ ಇದು ಎಲ್ಲೂ ಹೋಗುತ್ತೆ, ಗೆಲ್ಲುತ್ತಾ ಇಲ್ಲೋ ಅಂತ ಅನ್ನೋದು, ಸೋಲು ಗೆಲುವು ಅಂತಕ್ಕಂಥದ್ದು ಸಹಜ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಜನಗಳು ದಯವಿಟ್ಟು ಪ್ರಜಾಕೀಯವನ್ನು ಬೆಂಬಲಿಸಿ ಅಂತಕ್ಕಂಥದ್ದು ಉಪ್ಪಿ ಸರ್ ಕೂಡ ಅಭಿಪ್ರಾಯ. ಯಾಕೆಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ರಾಜಕೀಯ ಆಗ್ಬೋದು, ನೀವೆಲ್ಲರೂ ಕೂಡ ಗೊತ್ತೇ ಇದೆ. ನೋಡಿ, ಇದೆಲ್ಲ ಹೋಗ್ತಾ ಎಲ್ಲಿ ಹೋಗ್ತಾ ಇದೆ ರಾಜಕೀಯ, ನೀವೆಲ್ಲರೂ ಕೂಡ ಗೊತ್ತೇ ಇದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು, ಒಂದು ಬಜೆಟ್ ಅಂತಕ್ಕಂಥದ್ದು, ನಮ್ಮಲ್ಲಿರುವ ಬಜೆಟ್ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀರಾ. ಆ ಬಡ್ಜೆಟನ್ನು ನಾವು ಈಗ ಸರಿಪಡಿಸ್ಕೊಳ್ಳೋದು ಮಾತ್ರ ಅದು ಪ್ರಜಾಕೀಯಿಂದ ಮಾತ್ರ ಸಾಧ್ಯ. ಪ್ರಜಾಕೀಯ ಬರಬೇಕು, ಪ್ರಜೆಗಳೇ ಒಂದು ಮತಗಳನ್ನ ಹಾಕಬೇಕು, ಪ್ರಜೆಗಳೇ ಎಲೆಕ್ಷನ್ ನಿಲ್ಲಬೇಕು, ಪ್ರಜೆಗಳೇ ಗೆಲ್ಲಬೇಕು ಅಂತಕ್ಕಂಥದ್ದು ಉಪ್ಪಿ ಸರ ಒಂದು ಕಾನ್ಸೆಪ್ಟು. ಇಲ್ಲಿ ನಾಯಕ ಯಾರೂ ಇರಲ್ಲ ಈ ಮತಕ್ಕೆ ಅಂತಂದರೆ ಈ ಪಕ್ಷಕ್ಕೆ ನಾಯಕರು ಯಾರೂ ಇರಲ್ಲ. ಪ್ರಜೆಗಳೇ ಕೆಲಸ ಮಾಡ್ತಾರೆ, ಪ್ರಜೆಗಳೇ ಸಂಬಳವನ್ನು ತಗೋತಾರೆ. ದಯವಿಟ್ಟು ಈ ಪ್ರಜಾಕೀಯ ಆ್ಯಪನ್ನು ಬೆಂಬಲಿಸಿ ಅಂತ ಕೂಡ ಉಪ್ಪಿ ಸರ್ ಕೂಡ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ರು. ಪ್ರೆಸ್ ಮೀಟಲ್ಲಿ ಕೂಡ ತುಂಬ ಭಾಗವಹಿಸಿದ್ರು, ತುಂಬ ಹೇಳ್ಕೊಂಡ್ರು. ಯಾಕೆಂತಂದರೆ ನೀವು ನೋಡಿರ್ಬೋದು, ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ಅವ್ರದ್ದು ಕೂಡ ಒಂದು ರಾಜಕೀಯ ಪಕ್ಷ ಇದೆ. ಆ ಪಕ್ಷದಲ್ಲೂ ಕೂಡ ಅವು ಒಂದು ಉಪ್ಪಿ ಸರ್ ಕಾನ್ಸೆಪ್ಟ್ ರೀತಿಯೇ ಇರುತ್ತೆ, ಹೆಚ್ಚು ಕಮ್ಮಿ ಅವರಲ್ಲೂ ಕೂಡ ಒಂದು ಪ್ರಜಾಕೀಯದ ರೀತಿಯೇ ಹೆಚ್ಚು ಕಮ್ಮಿ ಕಾನ್ಸೆಪ್ಟ್ ಇದೆ ಅವ್ರ ಪಕ್ಷನೂ ಕೂಡ. ಅದೇ ರೀತಿ ಉಪ್ಪಿ ಸರ್ದು ಕೂಡ, ಉಪೇಂದ್ರ ಅವ್ರದ್ದು ಕೂಡ ಪ್ರಜಾಕೀಯ ಈಗ ಮುನ್ನಡ್ಕೊಂಡು ಹೋಗ್ತಾ ಇದೆ. ಯಾಕೆಂತಂದರೆ ಪ್ರಜಾಕೀಯವನ್ನು ಬೆಂಬಲಿಸೋರು ಬುದ್ಧಿವಂತರಾಗ್ತಾರೆ, ಪ್ರಜಾಕೀಯವನ್ನು ಬೆಂಬಲಿಸಲ್ಲ, ಪ್ರಜಾಕೀಯಕ್ಕೆ ಓಟ್ ಹಾಕಲ್ಲ ಅಂದರೆ ಅವರಂಥ ದಡ್ಡರು ಇನ್ನೊಬ್ರು ಇಲ್ಲ. ನೋಡಿ, ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಕೂಡ ಉಪೇಂದ್ರ ಅವರು ಹೇಳ್ಕೊಂಡಿದ್ರು. ಯಾಕೆಂದರೆ ನೋಡಿ, ರಾಜಕೀಯ ಅಂತ
ಅಂತಕ್ಕಂಥದ್ದು ಹಿಂದಿನ ಒಂದು ಸ್ವಾತಂತ್ರ್ಯ ಬಂದಾಗಲಿಂದ ಹೇಗಿತ್ತು ರಾಜಕೀಯ, ಹಿಂದೆ ರಾಜರ ಕಾಲ ಆಡಳಿತ ಹೇಗಿತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ. ಈಗ ಬರ್ತಾ ಬರ್ತಾ ರಾಜಕೀಯ ಎಲ್ಲಿ ಹೋಗಿಬಿಟ್ಟಿದೆ, ಎಷ್ಟೆಷ್ಟು ಕೊಳ್ಳೆ ಹೊಡಿತಾ ಇದ್ದಾರೆ ದುಡ್ಡನ್ನು, ನಮ್ಮಲ್ಲಿರ್ತಕ್ಕಂಥ ಒಂದು ಬಜೆಟನ್ನು ಎಷ್ಟೆಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು, ಏನೇನೆಲ್ಲ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಗೊತ್ತೇ ಇದೆ. ನೋಡಿ, ಅವ್ರು ಬರ್ತಕ್ಕಂಥ ಒಂದು ಸಂಬಳ ಆಗೋದು ರಾಜಕಾರಣಿಗಳಿಗೆ ಬರ್ತಕ್ಕಂಥ ಸಂಬಳದ ಬಗ್ಗೆ ಎಲ್ಲ ಉಪ್ಪಿ ಸರ್ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂಡಿದ್ರು. ಅವ್ರಿಗೆ ಬರ್ತಕ್ಕಂಥ ಸಂಬಳ ಇರೋದು 1.5 ಇಂದ 2 ಲಕ್ಷ ಇರ್ಬೋದು ಅಷ್ಟೇ. ಬಟ್ ಆದರೂ ಕೂಡ ಅವ್ರಿಗೆ ಕೆಲವೊಂದಷ್ಟು ಸೈಟ್ಗಳು, ಕೆಲವೊಂದಷ್ಟು ಮನೆಗಳು, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಬಂಗ್ಲೆಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅವೆಲ್ಲ ಹೇಗೆ ಓಪನ್ ಮಾಡಿದ್ರು, ಹೇಗೆಲ್ಲ ಭ್ರಷ್ಟಾಚಾರವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಅಂತೆಲ್ಲ ತುಂಬ ವಿವರವಾಗಿ ಬಿಡಿಸ್ಕೊಂಡು ಹೇಳಿದ್ರು. ಕೆಲವೊಂದು ಪ್ರೆಸ್ ಮೀಟ್ಗಳಲ್ಲಿ ಮೀಡಿಯಾಗಳ ಮೂಲಕ ಹೇಳ್ಕೊಂಡಿದ್ರು. ಯಾಕೆಂದರೆ ಈ ಕಾನ್ಸೆಪ್ಟು ಮುಂದೆ ಬರಬೇಕು, ಮುಂದೆ ಬಂದೇ ಬರುತ್ತೆ. ಯಾಕೆಂದರೆ ಮುಂದೆ ಬರೋದು ತುಂಬ ಒಳ್ಳೆಯದು. ಯಾಕೆಂತಂದರೆ ಆ ಥರ ಇದೆ ಪ್ರಜಾಕೀಯದಲ್ಲಿ ಒಂದು ಗೆಲುವು ಅಂತಕ್ಕಂಥದ್ದು ಮನಸ್ಸು ಮಾಡಿದ್ರೆ ಇದ್ದೇ ಇದೆ. ಯಾಕೆಂದರೆ ನೋಡಿ, ಲಾಸ್ಟ್ ಟೈಮ್ ಕೂಡ ಅಣ್ಣವ್ರ ಜೊತೆ ಮಾತಾಡುವಾಗ ಇದೊಂದು ಬರಲೇಬೇಕು, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ಇದಕ್ಕೋಸ್ಕರ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋ ಉದ್ದೇಶ ಮತ್ತು ಸಿನಿಮಾದಲ್ಲಿ ಒಂದು ನಟನಾಗುವ ಉದ್ದೇಶ, ನೋಡಿ ನಿರ್ದೇಶಕ ಆಗಬೇಕಾಗಿತ್ತು, ಜೊತೆಗೆ ನಟನಾಗಿದ್ದೆ. ಯಾಕೆ ಅಂತಂದರೆ ಪ್ರಜಾಕೀಯ ಅನ್ನೋ ಒಂದು ಕಾನ್ಸೆಪ್ಟನ್ನ ತರೋದಕ್ಕೋಸ್ಕರನೇ, ಈ ನಮ್ಮ ಜನಗಳನ್ನ ಚೇಂಜ್ ಮಾಡಬೇಕು. ಪ್ರಜಾಕೀಯನೇ ಅಂತಲ್ಲ, ಏನಾದರೂ ಒಂದು ಮಾಡಿ ನನ್ನ ಒಂದು ಬ್ರೈನಿಂದ ತಲೆ ಉಪಯೋಗಿಸ್ಕೊಂಡು, ಪ್ರಜಾಕೀಯ ಅಂತಲ್ಲ, ಏನೇ ಒಂದು ಕಾನ್ಸೆಪ್ಟನ್ನ ಉಪಯೋಗಿಸ್ಕೊಂಡು ನಮ್ಮ ರಾಜಕಾರಣಿಗಳನ್ನ ಬದಲಾವಣೆ ಮಾಡಬೇಕು, ರಾಜಕೀಯನೇ ಚೇಂಜ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಅಂತಕ್ಕಂಥದ್ದನ್ನ ಸ್ವತಃ ಉಪೇಂದ್ರ ಸರ್ ಕೂಡ ತುಂಬ ಕನಸನ್ನು ಕೂಡ ಕಾಣ್ಕೊಂಡಿದ್ರು ಹಿಂದೆ. ಆ ಕನಸು ಈಗ ಈಡೇರಲಿದೆ, ನಿಜ ಆಗ್ತಾ ಇದೆ. ಮುಂದೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಮತ್ತು ಎಲೆಕ್ಷನ್ಗೆ ಅದು ಅಲ್ಲದೆ ದಿ ರಿಯಲ್ ಪ್ರಜಾಕೀಯ ಅನ್ನೋ ಆ್ಯಪನ್ನು ಬಿಟ್ಟಿದ್ದಾರೆ. ಮತ್ತು ಕತ್ರಿಗುಪ್ಪೆಯಲ್ಲಿ ಎಲೆಕ್ಷನ್ ನಿಲ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ಆದರೆ ಮುಂದೆ ಎಲ್ಲೋಗುತ್ತೆ, ಇದು ಏನಾಗುತ್ತೆ ಅನ್ನೋದನ್ನ ನೀವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಪ್ರಜಾಕೀಯದಲ್ಲಿ ಇನ್ನು ತುಂಬ ಆ್ಯಪ್ಗಳಲ್ಲಿ ಒಂದು ಒಳ್ಳೊಳ್ಳೆ ವಿಷಯಗಳಿದೆ, ಇಲ್ಲ ಅಂತಲ್ಲ. ಯಾಕೆಂದರೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇದು ಎಲ್ಲಿ ಹೋಗುತ್ತೆ, ಪ್ರಜಾಕೀಯ ಅನ್ನೋ ಆ್ಯಪು ಕಾನ್ಸೆಪ್ಟೆಲ್ಲ ಏನೇನಾಗುತ್ತೆ, ಮತ್ತು ಪ್ರಜಾಕೀಯಕ್ಕೆ ನಿಜವಾಗ್ಲೂ ಬೆಂಬಲ ಕೊಡ್ತಾರೆ ನಮ್ಮ ಜನ, ಗೆಲ್ತಾರ ಪ್ರಜಾಕೀಯದಲ್ಲಿ, ನಿಮಗೇನಿಸಿದ್ರು ಕೂಡ ಕಾಮೆಂಟ್ ಮಾಡಿ. ಯಾಕೆಂದರೆ ಪ್ರಜಾಕೀಯ ಅಂತಕ್ಕಂಥ ಒಂದು ಆ್ಯಪು ಈಗ ಬಿಡ್ತಾ ಇರ್ತಕ್ಕಂಥದ್ದು ಉಪ್ಪಿ ಸರ್ ಆ್ಯಪು ಹಿಂದೆಲ್ಲ ಆ್ಯಪನ್ನು ಬಿಟ್ಟಿದ್ದಾರೆ. ಬಟ್ ಅದನ್ನು ಇನ್ನೊಂದಷ್ಟು ಡೆವಲಪ್ಮೆಂಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಡೆವಲಪ್ಮೆಂಟ್ ಮಾಡಿಕೊಂಡು ಪಂಚಾಯಿತಿಗಳಲ್ಲಿ ಏನೇನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.